ಶಾಸಕರಾದ ಮಂಜಣ್ಣನವರು ಒಂದು 20-25 ಜನ ಮುಖಂಡರುಗಳನ್ನ ಮಂಡ್ಯ ಎಕ್ಸೈಜಿಸಿ ಕಚೇರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಬಹಿರಂಗವಾಗಿ ಮೀಡಿಯಾದ ಮುಂದೆ ಏನು ಅವರ ಹೇಳಿಕೆಯನ್ನು ನಿನ್ನೆ ಕೊಟ್ಟಿದ್ದಾರೋ ಅದೇನಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ನ ಸರ್ಕಾರದ ಎಲ್ಲ ನಾಯಕರುಗಳು, ಜಿಲ್ಲಾ ಮಂತ್ರಿಗಳಾಗಿರ್ಬೋದು ಮತ್ತೆ ಎಲ್ಲ ಶಾಸಕರುಗಳು ಸೇರಿ ಏನು ಅಲ್ಲಿ ಸೋಮನಹಳ್ಳಿ ಗ್ರಾಮದಲ್ಲಿ CL7 ಮದ್ಯದ ಅಂಗಡಿಯನ್ನ ತೆರೀಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅವ್ರು ನಮ್ಮ JDS ಕಾರ್ಯಕರ್ತರಿದ್ದಾರೆ. JDS ಕಾರ್ಯಕರ್ತರು ಮಾಡ್ತಕ್ಕಂಥ ಯಾವುದೇ ಕೆಲಸದಲ್ಲಿ ಕಾಂಗ್ರೆಸ್ ಪಕ್ಷದವರು ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋ ಮಾತನ್ನ ಅವರು ನೆನೆ ಹೇಳಿದ್ದಾರೆ. ಬಹುಶಃ ಇದು ಮಂಜಣ್ಣರವರಿಗೆ, ಶಾಸಕರಾದ ಮಂಜಣ್ಣರವರಿಗೆ ಮಾಹಿತಿ ಕೊರತೆ ಇರಬೇಕೇನೋ ಅಂತ ನಾನು ಕೂಡ ಅನ್ಕೋತೀನಿ. ಅಲ್ಲಿ CL7 ಒಂದು ಮದ್ಯದ ಅಂಗಡಿಯನ್ನ ತೆರಿಬೇಕು ಅಂತ ಪ್ರಾರಂಭ ಮಾಡಿದ ದಿನಗಳಲ್ಲಿ ಆ ಭಾಗದಲ್ಲಿ ಸುಮಾರು ಒಂದು 200-250 ಎಕರೆ ರೈತರ ಕೃಷಿ ಭೂಮಿ ಇದೆ. ಆ ರೈತರ ಆ ಕೃಷಿ ಭೂಮಿಯಲ್ಲಿ ಅಲ್ಲಿ ನಮ್ಮ ಪರಿಶಿಷ್ಟ ಜಾತಿಯ ಹಿಂದುಳಿದ ವರ್ಗದ ಕೇವಲ 2 ಗುಂಟೆ, 5 ಗುಂಟೆ, 10 ಗುಂಟೆ ಅಷ್ಟೇ ಕೃಷಿ ಭೂಮಿ ಇರ್ತಕ್ಕಂತಹ ಹಲವಾರು ರೈತರುಗಳ ಕೃಷಿ ಭೂಮಿ ಇದೆ. ಅಷ್ಟೇ ಅಲ್ಲದೆ ಅದ್ರ ಜೊತೆಗೆ ಕೃಷಿ ಭೂಮಿಯ ಜೊತೆಗೆ ಏನು ಇವರು CL7 ಮದ್ಯದ ಅಂಗಡಿಯನ್ನು ತೆರಿಬೇಕು ಅಂತ ಮಹೇಶ್ ರವರು ಹೊರಟಿದ್ದಾರೆ. ಅಲ್ಲಿ ಇವರು ವಾಸಿಸ್ತಕ್ಕಂಥ ಏನ ರೈತರ ಭೂಮಿ ಇದೆ, ವಾಸ ಮಾಡ್ತಕ್ಕಂಥ ಅಕ್ಕಪಕ್ಕ ವಾಸದ ಮನೆಗಳು ಕೂಡ ಇದೆ. ಆ ಕುಟುಂಬದವರು, ಆ ರೈತರು ಅಲ್ಲೇ ಕೂಡ ವಾಸ ಮಾಡ್ತಾ ಇದ್ದಾರೆ. ಮತ್ತೆ ಒಂದು 150 ಮೀಟರ್ ಅಂತರದಲ್ಲಿ ಶನಿ ದೇವರ ದೇವಸ್ಥಾನ ಕೂಡ ಇತ್ತು. ಅದು 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಸುಮಾರು ಸಾವಿರಾರು ಭಕ್ತಾದಿಗಳು ಸೇರಿ ಆ ಧಾರ್ಮಿಕ ಚಟುವಟಿಕೆಗಳನ್ನ ಮತ್ತೆ ಸಾವಿರಾರು ಭಕ್ತರಿಗೆ ಅನ್ನದಾನ ಕೊಡ್ತಕ್ಕಂಥದ್ದು, ವಾರದಲ್ಲಿ ಒಂದು 2-3 ದಿನ ಪೂಜೆ ಪುನಸ್ಕಾರಗಳು, ಬಹುತೇಕ ತಾಲೂಕಿನ ಸಾಕಷ್ಟು ಕಡೆ ಜನಗಳು ಅಲ್ಲಿ ಬಂದು ಮಾಡ್ತಾ ಇರ್ತಕ್ಕಂತಹ ಒಂದು ಜಾಗ. ಅವ್ರು ಮೊದಲೇ ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೆ ರೈತಾಪಿ ವರ್ಗದವರೆಲ್ಲ ಹೋಗಿ DC ಅವರ ಹತ್ರ ಮತ್ತು ಎಕ್ಸೈಸ್ DC ಅವರ ಹತ್ರ, ನಮ್ಮ ರೆವಿನ್ಯೂ DC ಅವರ ಹತ್ರ ಕೂಡ ಮನವಿಯನ್ನು ಕೂಡ ಮಾಡಿದ್ದಾರೆ. ಆ ಮನವಿ ಮಾಡಿರೋದಕ್ಕೆ ಎಲ್ಲ ಸಂಬಂಧಪಟ್ಟ ದಾಖಲೆಗಳು ಕೂಡ ಇಲ್ಲಿದೆ. ಹಳೆಯ ಡೇಟು ಅಲ್ಲ, 2024 ಇಸ್ವಿ ಡಿಸೆಂಬರ್ 11ನೇ ತಾರೀಕಿನಲ್ಲಿ. ಮತ್ತೆ ಆ ಪಂಚಾಯತಿಯ ಸದಸ್ಯರುಗಳು, ಬಹುತೇಕ ಒಂದು 12 ಜನ ಪಂಚಾಯತಿಯ ಸದಸ್ಯರುಗಳು ಕೂಡ ಅವರಿಗೆಲ್ಲ ಸಹಿ ಮಾಡಿದ್ದಾರೆ. ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲ, ಆವತ್ತಿನಿಂದ ಈವರೆಗೆ ಅನ್ನೋ ಪ್ರಶ್ನೆ ಅಲ್ಲ, ಸಾರ್ವಜನಿಕರಿಗೆ, ರೈತರಿಗೆ, ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಅವರೆಲ್ಲ ಕೂಡ ಸರ್ಕಾರದ ಲೆವೆಲ್ಗೆ ಪತ್ರ ಬರೆದಿದ್ದಾರೆ, ನಮ್ಮ CEO ಗೆ ಪತ್ರ ಬರೆದಿದ್ದಾರೆ, ರೆವಿನ್ಯೂ DCಗೆ ಪತ್ರ ಬರೆದಿದ್ದಾರೆ, ಮತ್ತೆ ಎಕ್ಸೈಸ್ DCಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಇದಾದ ನಂತರ ಎಕ್ಸೈಸ್ DC ಅವರು ಯಾರು ರೈತರಿದ್ರು ಮತ್ತೆ ಯಾರು ಅಲ್ಲಿ ಅಂಗಡಿ ಓಪನ್ ಮಾಡಿ ಬಂದಿದ್ರು ಅವರೆಲ್ಲರೂ ತಂದು ಎಲ್ಲ ದಾಖಲಾತಿಗಳು ಸಮೇತ ಇದೆ.
ಅವರೆಲ್ಲರನ್ನು ಕರೆದು ಅವರು ಹಿಯರಿಂಗ್ ಮಾಡಿದ್ದಾರೆ ಅವರ ಕಚೇರಿನಲ್ಲಿ ಎಕ್ಸೈಸ್ DC 3 ಹಿಯರಿಂಗ್ ಕೂಡ ಆಗಿದೆ. ಅದರ ಆಧಾರದ ಮೇಲೆ ಅವರು ಶಿಫಾರಸು ಕೂಡ ಮಾಡಿದ್ದಾರೆ. ಯಾರಿಗೆ? ರೆವಿನ್ಯೂ DCಗೆ. ಈಗ ರೈತರು ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಆಗುತ್ತೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರ್ತದೆ. ಸುಮಾರು 2,000 ರೈತರು 250 ಎಕರೆ ಜಮೀನು ಒಂದೇ ರಸ್ತೆಯಲ್ಲಿ ಹೋಗ್ಬೇಕು, ಒಂದೇ ರಸ್ತೆಯಲ್ಲಿ ಬರಬೇಕು. ಅವ್ರು ಬೆಳೆದ ಬೆಳೆ, ಅವರ ಅಕ್ಕಪಕ್ಕದಲ್ಲಿ ವಾಸ ಮಾಡಲಿಕ್ಕೆ, ಮತ್ತೆ ಬೆಳೆದಂತ ಬೆಳೆಯನ್ನು ಸಾಗಾಣಿಕೆ ಮಾಡಲಿಕ್ಕೆ. ಈ ಬಾರ್ ರೆಸ್ಟೋರೆಂಟ್ ಆಗ್ಬಿಟ್ರೆ ಆ ರಾತ್ರಿ ಇಡೀ 11:30-12 ಗಂಟೆ ತನಕ ದೇವಸ್ಥಾನದ ಪಕ್ಕದಲ್ಲಿ ಕಿರ್ಚಾಡೋದು, ಅಸಭ್ಯವಾಗಿ ನಡ್ಕೊಳ್ಳೋದು, ಅಲ್ಲಿ ವಾಸ ಮಾಡೋರಿಗೆ ಮತ್ತೆ ಧಾರ್ಮಿಕ ಏನೇ ಕಾರ್ಯಗಳು ಮಾಡೋಕ್ಕೆ ಅಡಚಣೆ ಆಗ್ತದೆ ಅಂತ ಹೇಳಿ ಅವರು ಎಕ್ಸೈಸ್ DC ಕೋರ್ಟ್ನಲ್ಲಿ ಹೇಳಿಕೆಯನ್ನು ಕೊಟ್ಟು, ಅದರ ಆಧಾರದ ಮೇಲೆ ಎಕ್ಸೈಸ್ DC ಅವರು ರೆವಿನ್ಯೂ DC ಅವರಿಗೆ ಈ ವರದಿಯನ್ನು ಶಿಫಾರಸು ಮಾಡಿ, ಅದರ ಆಧಾರದ ಮೇಲೆ ರೂಲ್ 5 ಆ ಒಂದು ಎಕ್ಸೈಸ್ ನಿಯಮ ಏನಿದೆ ರೂಲ್ 5, ಆ ರೂಲ್ 5 ಆಧಾರದ ಮೇಲೆ DCಗಿರ್ತಕ್ಕಂಥ ಪರಮಾಧಿಕಾರವನ್ನ ನೋಡಿ ಅಲ್ಲಿ ಕೃಷಿ ಚಟುವಟಿಕೆಗಳಿಗೆ, ರೈತ ಹಿತಾಸಕ್ತಿಗೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ರೆವಿನ್ಯೂ DCಗೆ ಆ ಲೈಸೆನ್ಸ್ ಕೊಡೋ ಅಧಿಕಾರ, ಲೈಸೆನ್ಸ್ ಅನ್ನ ರದ್ದು ಮಾಡತಕ್ಕಂಥ ಅಧಿಕಾರ ಇದೆ ಅಂತ ಸ್ಪಷ್ಟವಾಗಿ ಆ ರೂಲ್ 5ನಲ್ಲಿ